ವೀಕ್ಷಕರೇ, ಹನುಮಂತನ ಬಗ್ಗೆ ಎಷ್ಟೋ ಕಥೆಗಳು ನಮಗೆ ಗೊತ್ತು. ಆದರೆ ಹನುಮಂತನಿಗೆ ಬಜರಂಗ ಬಲಿ ಎಂದು ಹೆಸರು ಹೇಗೆ ಬಂತು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಮ ಮತ್ತು ಸೀತೆ ಲಕ್ಷ್ಮಣನ ಜೊತೆಗೆ ಅರಣ್ಯವಾಸಕ್ಕೆ ಅಂತ ಹೋಗಿರ್ತಾರೆ. ಅಲ್ಲಿ ಹನುಮಂತ ಶ್ರೀರಾಮನಿಗೆ ಭೇಟಿ ಆಗ್ತಾರೆ. ಹನುಮಂತ ಶ್ರೀರಾಮನ ಪರಮ ಭಕ್ತ. ಹೀಗಾಗಿರುವುದಾಗಿ ಒಂದು ದಿನ ಹನುಮಂತ ಸೀತೆಯನ್ನು ನೋಡುತ್ತಾನೆ ಕುಳಿತಿರ್ತಾನೆ. ಪ್ರತಿದಿನ ಸೀತಾ ತನ್ನ ಹಣೆಗೆ ಸಿಂಧೂರವನ್ನು ಹಚ್ಚಿಕೊಳ್ತಾ ಇರ್ತಾರೆ. ಇದನ್ನು ಪ್ರತಿ ಸತಿ ನೋಡುವಾಗ ಹನುಮಂತನ ಮನಸ್ಸಿನಲ್ಲಿ ಏನೋ ಒಂದು ಕುತೂಹಲ. ಯಾಕೆ ಈ ಬಣ್ಣವನ್ನು ಸದಾ ಸೀತಾ ಮತ್ತೆ ಹಚ್ಚಿಕೊಳ್ತಾ ಇರ್ತಾರೆ ಅಂತ ಒಂದು ಕುತೂಹಲ ಹನುಮಂತನಿಗೆ ಕಾಡ್ತಾ ಇರುತ್ತೆ. ಆದರೆ ಸೀತಾಮಾತೆ ಮೇಲೆ ಇದ್ದ ಭಕ್ತಿಯ ಕಾರಣ ಅವನು ಯಾವಾಗಲೂ ಸೀತಾಮಾತೆಯನ್ನ ಕೇಳ್ತಾನೆ ಇರೋದಿಲ್ಲ. ಹೀಗೆ ಅರಣ್ಯದಲ್ಲಿ ಎಲ್ಲರೂ ಕೂತು ಒಂದು ದಿನ ಮಾತಾಡ್ತಾ ಇರಬೇಕಾದ್ರೆ ಸೀತೆ ಹನುಮಂತನಿಗೆ, ನಿನ್ನ ಮನಸ್ಸಿನಲ್ಲಿ ಏನೋ ಒಂದು ಕುತೂಹಲ ಇದೆ, ಆದ್ರೆ ನೀನು ಕೇಳೋದಕ್ಕೆ ಹಿಂಜರಿತಾ ಇದೆಯಾ, ಪರವಾಗಿಲ್ಲ ಕೇಳು ಅಂತಾರೆ. ಹನುಮಂತ ಕೇಳೋದಕ್ಕೆ ಬಹಳ ಸಂಕೋಚ ಪಡ್ತಾ ಇರ್ತಾನೆ. ಅವನಿಗೆ ಕೇಳೋಕೆ ಒಂದು ತರ ಹೆದರಿಕೆ ಸಹ ಆಗಿರುತ್ತೆ. ಅದನ್ನ ನೋಡಿ ಸೀತಾಮಾತೆ ಹನುಮಂತನಿಗೆ, ನೀನು ಎಷ್ಟೇ ಮೂರ್ಖವಾಗಿ ಪ್ರಶ್ನೆ ಕೇಳಿದ್ರು ಸಹ ನಾನು ಆ ಉತ್ತರ ಕೊಡ್ತೀನಿ, ಕೇಳು ಅಂದಾಗ ಆಗ ಹನುಮಂತ ಸೀತಾಮಾತೆಗೆ, ಪ್ರತಿದಿನ ನಾನು ನಿಮ್ಮನ್ನ ನೋಡ್ತಾನೆ ಇರ್ತೀನಿ, ಯಾವಾಗಲೂ ಕುಂಕುಮ ಅಥವಾ ಸಿಂಧೂರವನ್ನು ಹಚ್ಚಿಕೊಳ್ತಾನೆ ಇರ್ತೀರಾ, ಯಾಕೆ ಅಂತ ಕೇಳ್ತಾನೆ. ಆಗ ಇಷ್ಟ ಸಣ್ಣ ಪ್ರಶ್ನೆಗೆ ಎಷ್ಟು ಹಿಂಜರಿತಾ ಇದೆಯಾ ಎಂದು ಸೀತಾಮಾತೆ ಯಾಕೆ ತನ್ನ ಹಣೆಗೆ ಸಿಂಧೂರವನ್ನು ಹಚ್ಚಿಕೊಳ್ತಾರೆ ಎಂದು ಹೇಳೋದಕ್ಕೆ ಹೋಗ್ತಾರೆ. ಯಾವುದೇ ಹೆಣ್ಣು ಮದುವೆಯಾದ ನಂತರ ತನ್ನ ಗಂಡನ ಆಯಸ್ಸು ಹೆಚ್ಚಾಗಲಿ ಅಥವಾ ತನ್ನ ಮುತ್ತೈದೆತನ ಶಾಶ್ವತವಾಗಿ ಉಳಿಲಿ ಅಂತ ದೇವರನ್ನ ಬೇಡಿ ಈ ಕುಂಕುಮವನ್ನು ತನ್ನ ಹಣೆಗೆ ಹಚ್ಚಿಕೊಳ್ತಾರೆ. ನಾನು ನನ್ನ ಪತಿ ಶ್ರೀರಾಮನ ಆಯಸ್ಸು ಹೆಚ್ಚಾಗಲಿ, ನನ್ನ ಮುತ್ತೈದೆತನ ದೀರ್ಘಕಾಲವಾಗಿ ಇರಲಿ ಅಂತ ದೇವರನ್ನ ಬೇಡಿಕೊಂಡು ಈ ಸಿಂಧೂರವನ್ನು ನನ್ನ ಹಣೆಗೆ ಹಚ್ಚಿಕೊಳ್ತೀನಿ ಅಂತ ಹನುಮಂತನಿಗೆ ಹೇಳ್ತಾರೆ. ಆಗ ಹನುಮಂತ ತುಂಬಾ ಮುಗ್ಧತೆಯಿಂದ ಈ ಮಾತನ್ನು ಕೇಳಿದ ತಕ್ಷಣ ಅಲ್ಲಿದ್ದ ಅಷ್ಟು ಸಿಂಧೂರವನ್ನ ತನ್ನ ದೇಹದ ಮೇಲೆ ಸುರ್ಕೊಂಡು ದೇಹದ ಪೂರ್ತಿ ಹಚ್ಚಿಕೊಂಡು ಬಿಡ್ತಾನೆ. ಸೀತಾಮಾತೆ ಜೋರಾಗಿ ನಕ್ಕಿ ಹನುಮಂತನನ್ನ ಕೇಳ್ತಾರೆ, ಏತಕ್ಕೆ ನೀನು ಅಲ್ಲಿದ್ದ ಅಷ್ಟು ಸಿಂಧೂರವನ್ನ ತನ್ನ ದೇಹದ ತುಂಬಾ ಸುರ್ಕೊಂಡೆ ಅಂತ. ಆಗ ಹನುಮಂತ, ನೀವು ಇಷ್ಟೆಷ್ಟು ಸಿಂಧೂರವನ್ನ ಹಚ್ಚಿಕೊಳ್ತಾ ಇದ್ದೀರಾ ಸೀತಾಮಾತೆ, ಅದರಿಂದ ಶ್ರೀರಾಮನ ಆಯಸ್ಸು ಎಷ್ಟು ವರ್ಷ ಹೆಚ್ಚಾಗಬಹುದು, ಆದರೆ ನನ್ನ ದೇಹ ತುಂಬಾ ದೊಡ್ಡದ್ದು, ಹಾಗಾಗಿ ನಾನು ದೇಹದ ತುಂಬ ಹಚ್ಚಿಕೊಂಡರೆ ಶ್ರೀರಾಮನ ಆಯಸ್ಸು ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹನುಮಂತ ಹೇಳ್ತಾನೆ. ಇದರಲ್ಲಿ ಹನುಮಂತ ಎಷ್ಟು ಮುಗ್ಧ ಸ್ವಭಾವದವನು, ಹಾಗೆ ಶ್ರೀರಾಮನನ್ನು ಅವನು ಎಷ್ಟು ಪ್ರೀತಿ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗುತ್ತೆ. ರಾಮನ ಪರಮ ಭಕ್ತನಾದಂಥ ಹನುಮಂತನನ್ನು, ಅವನ ಪ್ರೀತಿಯನ್ನು, ಅದರಲ್ಲಿ ಇದ್ದ ಮುಗ್ಧತೆಯನ್ನು ಕಂಡಂಥ ರಾಮ ಹನುಮಂತನಿಗೆ ಬಜರಂಗ ಬಲಿ ಎಂದು ಕರೀತಾನೆ. ಬಜರಂಗ ಬಲಿ ಅನ್ನೋ ಪದದ ಅರ್ಥ ಬಜರಂಗ್ ಅಂದರೆ ಕೇಸರಿ ಬಣ್ಣ ಅಥವಾ ಕುಂಕುಮದ ಬಣ್ಣ ಎಂದರ್ಥ. ಅಷ್ಟು ಬಣ್ಣವನ್ನು ತನ್ನ ದೇಹಕ್ಕೆ ಹಚ್ಚಿಕೊಂಡ ಕಾರಣ ಹನುಮಂತನಿಗೆ ಬಜರಂಗ ಬಲಿ ಎಂದು ಹೆಸರು ಬಂತು. ವೀಕ್ಷಕರೇ, ಇದು ಹನುಮಂತನ ಬಗ್ಗೆ ಇನ್ನೊಂದು ಕಥೆಯಾಗಿತ್ತು. ಈ ಕತೆ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರ.